ಇಲ್ಲದೆ ಅಭಿಯಾನಕ್ಕೆ ಸಿಎಂ ಚಾಲನೆ ನೀಡಿದ್ದೇಕೆ? ಕೇಂದ್ರದ ರಾತ್ರೋರಾತ್ರಿ ಕರೆಯಿಂದ ಸರ್ಕಾರ ನಿರ್ಧಾರ ಬದಲಿಸಿದ ಗೊಂದಲ ಹುಟ್ಟಿಸಿದ ಹೀಗೆ ಸಿಎಂ ಹೇಳಿಕೆ. ಇದೆಲ್ಲವನ್ನ ನೋಡೋಣ ವ್ಯಾಕ್ಸಿನ್ ಟೆನ್ಷನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ವ್ಯಾಕ್ಸಿನ್ ನೀಡೋ ಬಗ್ಗೆ ಸರ್ಕಾರಕ್ಕೆ ಗೊಂದಲ ಉಂಟಾಗಿದೆ. 18 ವರ್ಷ ಮೇಲ್ಪಟ್ಟವರ ಲಸಿಕೆ ಅಭಿಯಾನದ ಮೊದಲ ದಿನವೇ ಲಸಿಕೆ ಬಗ್ಗೆ ಕನ್ಫ್ಯೂಷನ್ ಶುರುವಾಗಿದೆ. ವ್ಯಾಕ್ಸಿನ್ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಎಡವಟ್ಟು ಮಾಡಿದೆ. ಸಿಎಂ ಬಿಎಸ್ವೈ ಹೇಳೋದೊಂದು, ಸಚಿವ ಸುಧಾಕರ್ ಹೇಳೋದು ಮತ್ತೊಂದು ಎನ್ನುವಂತಾಗಿದೆ. ಜೊತೆಗೆ 18 ವರ್ಷ ಮೇಲ್ಪಟ್ಟವರಿಗೆ ರಾಜ್ಯದಲ್ಲಿ ನೀಡೋ ವ್ಯಾಕ್ಸಿನ್ ಯಾವುದು ಅನ್ನೋ ಅನುಮಾನ ಮೂಡಿದೆ. ನಿನ್ನೆ ಲಸಿಕಾ ಅಭಿಯಾನ ಇರಲ್ಲ ಅಂತ ಸಿಎಂ ಮತ್ತು ಸುಧಾಕರ್ ಹೇಳಿದ್ರು. ಆದ್ರೆ ಇವತ್ತು 3 ಲಕ್ಷ ಲಸಿಕೆ ಬಂದಿದೆ ಅಂತ ಸಿಎಂ ಹೇಳಿದ್ದಾರೆ. ಲಸಿಕೆ ಇಲ್ಲ ಎಂತಲೇ ಸಾಂಕೇತಿಕವಾಗಿ ಲಸಿಕೆ ಅಭಿಯಾನಕ್ಕೆ ಸಿಎಂ ಬಿಎಸ್ ಯಡಿಯೂರಪ್ಪ ಚಾಲನೆ ನೀಡಿದ್ದಾರೆ. ನಿನ್ನೆ 18 ವರ್ಷ ಮೇಲ್ಪಟ್ಟವರಿಗೆ ನೀಡಲು ನಮ್ಮಲ್ಲಿ ಲಸಿಕೆ ಇಲ್ಲ, ಅಭಿಯಾನ ಶುರು ಮಾಡಲ್ಲ ಅಂತ ಸಿಎಂ ಬಿಎಸ್ವೈ ಹೇಳಿದ್ರು. ಆದರೆ ಇಂದು ಬೆಳಗ್ಗೆ 3 ಲಕ್ಷ ಲಸಿಕೆ ಬಂದಿದೆ ಅಂತ ಸಿಎಂ ತಿಳಿಸಿದ್ದು, ಕೇಂದ್ರದಿಂದ 3 ಲಕ್ಷ ಲಸಿಕೆ ಬಂದಿದೆ ಅಂತ ಹೇಳಿದ್ದಾರೆ. 2 ಕೋಟಿ ಲಸಿಕೆ ಖರೀದಿಗೆ ನಾವು ಹಣ ಕೊಟ್ಟಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. 3.26 ಕೋಟಿ ಜನರಿಗೆ ಲಸಿಕೆ ನೀಡುವ ಉದ್ದೇಶವಿತ್ತು. ಲಸಿಕೆಗೆ ಸೇವಾ ಶುಲ್ಕ 100 ರೂಪಾಯಿ ನಿಗದಿ ಮಾಡಿದ್ದೇವೆ. 100 ರೂಪಾಯಿಗಿಂತ ಹೆಚ್ಚು ಹಣ ಪಡೆದರೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಎಚ್ಚರಿಕೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದಂತೆ ಇಂದು ಲಸಿಕೆ ಅಭಿಯಾನ ಚಾಲನೆಗೆ ರಾಜ್ಯ ಸರ್ಕಾರ ಸರ್ಕಸ್ ಮಾಡಿದೆ. ರಾತ್ರಿಯವರೆಗೂ ಲಸಿಕೆ ಅಭಿಯಾನ ಸಾಧ್ಯವಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಿತ್ತು. ಆದರೆ ರಾತ್ರಿ 9:30ಕ್ಕೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಸೂಚನೆ ನೀಡಿದ್ದು, ಕೇಂದ್ರದ ಸೂಚನೆ ನಂತರ ಲಸಿಕೆ ಅಭಿಯಾನ ಚಾಲನೆಗೆ ನಿರ್ಧಾರ ಮಾಡಲಾಗಿದೆ. ಲಸಿಕೆ ಅಭಿಯಾನ ಚಾಲನೆಗೆ ಕೇಂದ್ರ ಸರ್ಕಾರ 3 ಲಕ್ಷ ಲಸಿಕೆ ಹಂಚಿಕೆ ಮಾಡಿದ್ದು, ಬಳಿಕ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಈಗ ಬಂದಿರೋ 3 ಲಕ್ಷ ಲಸಿಕೆ ಕೇವಲ ಸಾಂಕೇತಿಕ ಚಾಲನೆಗೆ ಬಳಸಿಕೊಳ್ಳಿ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಈಗ ಬಂದಿರೋ 3 ಲಕ್ಷ ಲಸಿಕೆ ಖರೀದಿಯ ಭಾಗದಲ್ಲಿ ಬರೋದಿಲ್ಲ. 18 ವರ್ಷ ಮೇಲ್ಪಟ್ಟವರಿಗೆ ನೀಡಲು ಲಸಿಕೆಯನ್ನ ರಾಜ್ಯ ಸರ್ಕಾರವೇ ಖರೀದಿ ಮಾಡಿ ನೀಡಬೇಕೆಂದು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಆದೇಶ ಮಾಡಿದೆ. ಮೂರು ಲಕ್ಷ ಲಸಿಕೆ ಜೊತೆ ಇನ್ನೂ 1 ಲಕ್ಷ ಲಸಿಕೆ ಇದೆ ಅಂತ ಸಿಎಂ ಹೇಳಿದ್ದು, ಹೆಚ್ಚುವರಿ 1 ಲಕ್ಷ ಲಸಿಕೆ ಬಂದಿದ್ದು ಎಲ್ಲಿಂದ, ಹೇಗೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. 45 ವರ್ಷ ಮೇಲ್ಪಟ್ಟವರಿಗೆ ಇದುವರೆಗೆ ಕೇಂದ್ರ ಸರ್ಕಾರ ಲಸಿಕೆ ಹಂಚಿಕೆ ಮಾಡಿದ್ದು, 45 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಲಸಿಕೆ ನೀಡುವಂತೆ ಸ್ಪಷ್ಟ ನಿರ್ದೇಶನ ನೀಡಿತ್ತು. ಕೇಂದ್ರ ಸರ್ಕಾರ ಹಂಚಿಕೆ ಮಾಡಿದ್ದ ಲಸಿಕೆ 45 ವರ್ಷ ಕೆಳಗಿನವರಿಗೆ ಕೊಡುವಂತಿರಲಿಲ್ಲ. ಮತ್ತೊಂದೆಡೆ ರಾಜ್ಯ ಸರ್ಕಾರ ಇದುವರೆಗೆ ಪ್ರತ್ಯೇಕ ಲಸಿಕೆ ಖರೀದಿ ಮಾಡಿಲ್ಲ. ಹೊಸದಾಗಿ ಖರೀದಿ ಮಾಡಲು ಸಿಐಐ ಮತ್ತು ಭಾರತ್ ಬಯೋಟೆಕ್ಗೆ ಹಣದ ಹಂಚಿಕೆ ಮಾಡಿದ್ದು, ಇದುವರೆಗೆ ಲಸಿಕೆ ಉತ್ಪಾದನಾ ಕಂಪನಿಗಳಿಂದ ಯಾವುದೇ ಲಸಿಕೆ ಬಂದಿಲ್ಲ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಆದೇಶವನ್ನೇ ಉಲ್ಲಂಘಿಸಿದ ಅನ್ನೋ ಪ್ರಶ್ನೆ ಕಾಡ್ತಿದೆ. ಕೇಂದ್ರದಿಂದ 3 ಲಕ್ಷ ಲಸಿಕೆ ಬಂದಿದೆ, ನಮ್ಮಲ್ಲಿ 1 ಲಕ್ಷ ಲಸಿಕೆ ಇದೆ. ಒಟ್ಟು 4 ಲಕ್ಷ ಲಸಿಕೆಯನ್ನ 18 ವರ್ಷ ಮೇಲ್ಪಟ್ಟವರಿಗೆ ನೀಡ್ತೇವೆ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಹೀಗಾಗಿ 45 ವರ್ಷ ಮೇಲ್ಪಟ್ಟವರಿಗೆ ಹಂಚಿಕೆಯಾಗದೆ 1 ಲಕ್ಷ ಲಸಿಕೆ ಉಳಿದಿದ್ಯಾ ಅಂತ ಕುತೂಹಲ ಮೂಡಿದೆ. ರಾಜ್ಯದಲ್ಲಿ ಈಗಾಗಲೇ 45 ವರ್ಷ ಮೇಲ್ಪಟ್ಟವರಿಗೆ ನೀಡಲು ಲಸಿಕೆ ಖಾಲಿಯಾಗಿದೆ. ಹೀಗಾಗಿ 2ನೇ ಡೋಸ್ ಪಡೆಯೋ ದಿನಾಂಕ ಪೋಸ್ಟ್ಪೋನ್ ಮಾಡಲಾಗ್ತಿದೆ. ಅಲ್ಲದೆ ರಾಜ್ಯದಲ್ಲಿ ಬಹುತೇಕ ಕಡೆ ಲಸಿಕೆ ಇಲ್ಲ ಅನ್ನೋ ಬೋರ್ಡ್ ಬಿದ್ದಿದೆ. ಹೀಗಾಗಿ 45 ವರ್ಷ ಮೇಲ್ಪಟ್ಟವರಿಗೆ ನೀಡಲು ಲಸಿಕೆ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಪರಿಸ್ಥಿತಿ ಹೀಗಿರುವಾಗ 1 ಲಕ್ಷ ಲಸಿಕೆ ಉಳಿದಿದ್ದಾದ್ರೂ ಹೇಗೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಯಾವುದೇ ಪೂರ್ವ ತಯಾರಿ ಇಲ್ಲದೆ ಲಸಿಕೆ ನೀಡಿಕೆ ಅಭಿಯಾನ ಶುರು ಮಾಡಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ 18 ವರ್ಷ ಮೇಲ್ಪಟ್ಟವರು 3.5 ಕೋಟಿ ಇದ್ದು, 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡಲು 6.5 ಕೋಟಿ ಬೇಕು ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಲದೆ ನನಗಿರುವ ಮಾಹಿತಿ ಪ್ರಕಾರ ಮೇ ತಿಂಗಳ ಅಂತ್ಯಕ್ಕೆ ಸಿಗಲಿದ್ದು, ಲಸಿಕೆ ನೀಡೋದನ್ನ ಪೋಲಿಯೋ ಮಾದರಿಯಲ್ಲಿ ನೀಡಬೇಕು, ಮನೆ ಮನೆಗೆ ತೆರಳಿ ಕೊರೋನಾ ಲಸಿಕೆ ನೀಡಬೇಕು ಅಂತ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಹದಿನೆಂಟು ವರ್ಷ ಮೇಲ್ಪಟ್ಟವರಿಗಾಗಿ ರಾಜ್ಯ ಸರ್ಕಾರ ಎಷ್ಟು ಕೋಟಿ ಲಸಿಕೆ ಖರೀದಿಸಲಿದೆ? ರಾಜ್ಯ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದೇಕೆ? ರಾಜ್ಯದಲ್ಲಿ ವೆಂಟಿಲೇಟರ್ ಇದ್ರೂ ಪ್ರಯೋಜನಕ್ಕೆ ಬರ್ತಿಲ್ವಾ? ನೋಡೋಣ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
18 ವರ್ಷ ಮೇಲ್ಪಟ್ಟವರಿಗೆ ಕೋವಿಡ್ ಲಸಿಕೆ ನೀಡೋದಕ್ಕೆ ರಾಜ್ಯ ಸರ್ಕಾರದಿಂದ 2 ಕೋಟಿ ಲಸಿಕೆ ಖರೀದಿಸ್ತಾ ಇದ್ದೇವೆ ಅಂತ ಕಲಬುರಗಿಯಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ನೀಡಿದ ಲಸಿಕೆ ದುರ್ಬಳಕೆ ಮಾಡಿಕೊಳ್ಳಲ್ಲ. 45 ವರ್ಷ ಮೇಲ್ಪಟ್ಟವರಿಗಾಗಿ ಕೇಂದ್ರ ಲಸಿಕೆ ನೀಡಿದೆ. ಆ ಲಸಿಕೆಯನ್ನ 18 ವರ್ಷ ಮೇಲ್ಪಟ್ಟವರಿಗಾಗಿ ಬಳಸಲ್ಲ. ರಾಜ್ಯ ಸರ್ಕಾರ ಉಚಿತವಾಗಿ ಕೋವಿಡ್ ಲಸಿಕೆ ನೀಡಲಿದೆ ಅಂತ ಸುಧಾಕರ್ ಸ್ಪಷ್ಟಪಡಿಸಿದ್ದಾರೆ. ಮಹಾರಾಷ್ಟ್ರದಿಂದ ಹೆಚ್ಚು ಜನ ಕಲಬುರಗಿ ಜಿಲ್ಲೆಗೆ ಬಂದಿದ್ದು, ಇವರಿಂದಲೇ ಕಲಬುರಗಿಯಲ್ಲಿ ಕೋವಿಡ್ ಕೇಸ್ ಹೆಚ್ಚಾಗ್ತಾ ಇದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಕೊರೋನಾ ಚೈನ್ ಲಿಂಕ್ ಮುರಿಯೋದಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಕ್ಕೆ ಪೊಲೀಸರಿಗೆ ಸೂಚಿಸಲಾಗಿದ್ದು, ಎಲ್ಲ ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳು 75% ಬೆಡ್ ನೀಡುವಂತೆ ತಿಳಿಸಿದ್ದೇವೆ. ಅಲ್ಲದೆ ರೆಮ್ಡಿಸಿವಿಯರ್ ಇಂಜೆಕ್ಷನ್ ಕಾಳಸಂತೆಯಲ್ಲಿ ಮಾರಿದರೆ ಜೈಲಿಗೆ ಕಳುಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇವೆ ಅಂತ ಸುಧಾಕರ್ ತಿಳಿಸಿದರು. ಕೆಲವರು ಮನೆಗಳಲ್ಲಿ ಕೂಡ ತೆಗೆದುಕೊಂಡು ಇಟ್ಕೊಂಡಿರುವಂತಹ ಪ್ರಕರಣಗಳು ಕೂಡ ನಮಗೆ ಗೊತ್ತಿದೆ. ರಾಜ್ಯ ಸರ್ಕಾರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ನಂಬಲಾಗದ ಘಟನೆಗಳು ನಡೀತಾ ಇದೆ ಅಂತ ಆರೋಪಿಸಿದ್ದಾರೆ. ಬಿಜೆಪಿ ನಾಯಕರಿಗೆ ಡಬ್ಬದಲ್ಲಿ ತುಂಬಿ ರೆಮ್ಡಿಸಿವಿಯರ್ ಕಳಿಸ್ತಾ ಇದ್ದು, ಬಿಜೆಪಿ ನಾಯಕರಿಗೆ ಯಾವ ಲೈಸೆನ್ಸ್ ಇದೆ ಅಂತ ಡಿಕೆಶಿ ಪ್ರಶ್ನಿಸಿದ್ದಾರೆ. ಬಿಜೆಪಿ ಶಾಸಕರು ಸಂಸದರಿಗೆ ಇಂಜೆಕ್ಷನ್ಗಳು ಸಿಗ್ತಾ ಇದ್ದು, ಇದಕ್ಕೆ ಸಿಎಂ ಯಡಿಯೂರಪ್ಪನವರು ಉತ್ತರಿಸಬೇಕು. ಕೂಡಲೇ ಬಿಜೆಪಿ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಪೋಲಿಯೋ ಮಾದರಿಯಲ್ಲಿ ಕೋವಿಡ್ ಲಸಿಕೆ ನೀಡಬೇಕು ಅಂತ ಡಿಕೆ ಶಿವಕುಮಾರ್ ಆಗ್ರಹಿಸಿದ್ದಾರೆ. ಬೆಂಗಳೂರಲ್ಲಿ ಕೊರೋನಾ ರಣಕೇಕೆ ಹಾಕ್ತಾ ಇದ್ರು, ಜನ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಬೆಂಗಳೂರಿನ ಸುಮನಹಳ್ಳಿ ಚಿತಾಗಾರದ ಬಳಿ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ದು, ಪಿಪಿಇ ಕಿಟ್, ಮಾಸ್ಕ್, ಗ್ಲೌಸ್ ಸರಿಯಾಗಿ ವಿಲೇವಾರಿ ಮಾಡ್ತಾ ಇಲ್ಲ. ಗಾಳಿಗೆ ಹಾರಿ ಬಂದು ಫುಟ್ಪಾತ್ ಮೇಲೆ ಪಿಪಿಇ ಕಿಟ್ ಬೀಳ್ತಾ ಇದ್ದು, ಸ್ಥಳೀಯರು ತೀವ್ರ ಆತಂಕಗೊಂಡಿದ್ದಾರೆ. ರಾಜ್ಯದಲ್ಲಿ ವೆಂಟಿಲೇಟರ್ ಸಿಗದೆ ಸಾಲು ಸಾವು ಸಂಭವಿಸ್ತಾ ಇದ್ರೆ, ಚಿಂತಾಮಣಿಯಲ್ಲಿ ವೆಂಟಿಲೇಟರ್ ಇದ್ರೂ ಪ್ರಯೋಜನವಾಗಿಲ್ಲವಂತೆ. ಚಿಂತಾಮಣಿ ತಾಲೂಕು ಆಸ್ಪತ್ರೆ ಅವ್ಯವಸ್ಥೆಯ ಆಗರವಾಗಿದ್ದು, ತುರ್ತು ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ಬಂದ್ರೆ ದೇವರೇ ಗತಿ ಎನ್ನುವಂತಾಗಿದೆ. ಉಸಿರಾಟ ಸಮಸ್ಯೆಯಿಂದ ಬರುವವರಿಗೆ ಜಿಲ್ಲಾಸ್ಪತ್ರೆಗೆ ಹೋಗುವಂತೆ ಸಿಬ್ಬಂದಿ ಸೂಚನೆ ನೀಡುತ್ತಾ ಇದ್ದಾರೆ. ಹೀಗಾಗಿ 1 ವಾರದಲ್ಲಿ ಸಮಸ್ಯೆ ಸರಿಪಡಿಸುವುದಕ್ಕೆ ಟಿಎಚ್ಒಗೆ ಶಾಸಕ ಕೃಷ್ಣಾರೆಡ್ಡಿ ಸೂಚನೆ ನೀಡಿದ್ದಾರೆ. ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ಭೇಟಿ ನೀಡಿ ಆಕ್ಸಿಜನ್ ಘಟಕದ ಕಾಮಗಾರಿ ವೀಕ್ಷಿಸಿದ್ದಾರೆ. ಆಕ್ಸಿಜನ್ ಸೋರಿಕೆ ತಡೆಗಟ್ಟುವುದಕ್ಕೆ ಬಿಗಿಯಾದ ಪೈಪ್ ವ್ಯವಸ್ಥೆ, ಐಸ್ ಕಟ್ಟೋದನ್ನ ತಡೆಗಟ್ಟುವುದಕ್ಕೆ ಪ್ರತಿನಿತ್ಯ ನೀರು ಸಿಂಪಡಣೆ ಮಾಡುವಂತೆ ಸೂಚಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಆಕ್ಸಿಜನ್ ಕೊರತೆ ಇಲ್ಲ, 6000 ಲೀಟರ್ ಆಕ್ಸಿಜನ್ ಪ್ಲಾಂಟ್ ನಮ್ಮಲ್ಲಿ ಇದೆ, ಲಭ್ಯವಿದೆ ಅಂತ ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಾಮಕಾವಸ್ಥೆ ಎಂಬಂತೆ ಲಸಿಕೆ ಅಭಿಯಾನಕ್ಕೆ ಮುಖ್ಯಮಂತ್ರಿಗಳು ಚಾಲನೆ ನೀಡಿದ್ದಾರೆ. ಲಸಿಕೆ ಅಭಿಯಾನಕ್ಕೆ ಮುಖ್ಯಮಂತ್ರಿಗಳೇ ಚಾಲನೆ ನೀಡಿದ್ರೂ ಲಸಿಕೆ ಸಿಗ್ತಾ ಇಲ್ಲ. ರಾಜ್ಯಾದ್ಯಂತ ವ್ಯಾಕ್ಸಿನ್ ಕೇಂದ್ರಗಳ ಮುಂದೇನೂ ಜನವೋ ಜನ ಎನ್ನುವಂತಾಗಿದೆ. ಧಾರವಾಡ ನಗರದ ಸ್ಟೇಷನ್ ರಸ್ತೆಯ ರೆಡ್ ಕ್ರಾಸ್ ಸಂಸ್ಥೆಯ ಕಚೇರಿ ಬಳಿ ಜನ ಸಾಲುಗಟ್ಟಿದ್ದರು. ರಸ್ತೆಯುದ್ದಕ್ಕೂ ಕ್ಯೂ ನಿಂತಿದ್ದರು. ಕೋಟೆನಾಡು ಚಿತ್ರದುರ್ಗದಲ್ಲೂ ಕೊರೋನಾ ವ್ಯಾಕ್ಸಿನ್ ಖಾಲಿಯಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಲಸಿಕೆ ಪಡೆಯುವುದಕ್ಕೆ ನೂರಾರು ಜನ ಬಂದಿದ್ದರು. ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ್ದ ಜನ ಸಾಮಾಜಿಕ ಅಂತರವನ್ನು ಮರೆತು ಜಮಾಯಿಸಿದರು. ಆದರೆ ವ್ಯಾಕ್ಸಿನ್ ಕೊರತೆ ಖಾಲಿಯಾಗಿದ್ದು ನಿರಾಸೆಯಿಂದ ವಾಪಸ್ಸಾದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ತವರು ಜಿಲ್ಲೆ ಶಿವಮೊಗ್ಗದಲ್ಲೂ ಕೊರೋನಾ ಲಸಿಕೆ ಕೊರತೆ ಉಂಟಾಗಿದೆ. ಶಿವಮೊಗ್ಗದ ಕುವೆಂಪು ರಸ್ತೆಯ ಆರೋಗ್ಯ ಇಲಾಖೆ ತರಬೇತಿ ಕೇಂದ್ರದ ಲಸಿಕಾ ಕೇಂದ್ರದ ಮುಂದೆ ಜನಜಂಗುಳಿ ಸೇರಿತ್ತು. ವ್ಯಾಕ್ಸಿನ್ಗೆ ಕಳೆದ 3-4 ದಿನದಿಂದ ತೀವ್ರ ಅಭಾವ ಉಂಟಾಗಿದ್ದು, ಕೋವಿಡ್ ಲಸಿಕೆ ಪಡೆಯುವುದಕ್ಕೆ ಸರತಿ ಸಾಲಲ್ಲಿ ನಿಂತಿದ್ದರು. ನೂಕುನುಗ್ಗಲು ಆಗ್ತಾ ಇದ್ದಂತೆ ಟೋಕನ್ ವ್ಯವಸ್ಥೆ ಮಾಡಿದ್ರು. ಆದರೆ ಟೋಕನ್ ಪಡೆಯುವುದಕ್ಕೂ ನೂಕುನುಗ್ಗಲು ಉಂಟಾಗಿತ್ತು. ಹೆಂಡತಿ ತಾಳಿ ಅಡವಿಟ್ಟರೂ ತಂದೆಯನ್ನ ಬದುಕಿಸಿಕೊಳ್ಳಲಾಗದೆ ಪುತ್ರನ ಕಣ್ಣೀರು. ತಾಯಿಗಾಗಿ ಬೆಡ್ ನೀಡುವಂತೆ ಮಗನ ಗೋಳಾಟ. ಬೆಳಗಾವಿಯ ಭೀಕರತೆ ಹೇಳ್ತಿದೆ. ಶವ ಸಂಸ್ಕಾರಕ್ಕೆ ತೆಗೆದ 20ಕ್ಕೂ ಹೆಚ್ಚಿನ ಗುಂಡಿಗಳು. ಇವೆಲ್ಲವನ್ನ ನೋಡೋಣ ಹೆಣಗಾಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ಹೆಮ್ಮಾರಿ ಕೊರೋನಾ ಕಣ್ಣೀರ ಕಥೆಯನ್ನ ಸೃಷ್ಟಿಸಿದೆ. ಹೆಂಡತಿ ತಾಳಿ ಅಡವಿಟ್ಟರೂ ತಂದೆಯನ್ನ ನಾವು ಉಳಿಸಿಕೊಳ್ಳೋಕೆ ಆಗಿಲ್ಲ ಅಂತ ಮೇಡಿ ಅಗ್ರಹಾರ ಚಿತಾಗಾರದ ಬಳಿ ಪುತ್ರ ಕಣ್ಣೀರಿಟ್ಟಿದ್ದಾನೆ. ಕಲ್ಯಾಣ ನಗರದಲ್ಲಿನ ನಾರ್ತ್ ಬೆಂಗಳೂರು ಆಸ್ಪತ್ರೆಗೆ ಹೋಗುವಾಗ ನಡೆದುಕೊಂಡೇ ತಂದೆ ಬಂದಿದ್ರು. ಆಸ್ಪತ್ರೆಯ 2ನೇ ಮಹಡಿಗೂ ತಂದೆ ನಡೆದುಕೊಂಡೇ ಹೋಗಿದ್ರು. ಬಿಪಿ ಶುಗರ್ ಬಿಟ್ರೆ ಬೇರೆ ಯಾವುದೇ ಸಮಸ್ಯೆ ಇರಲಿಲ್ಲ ಅಂತ. ಆದ್ರೆ ಆಸ್ಪತ್ರೆಯ ಎಡವಟ್ಟಿನಿಂದ ನನ್ನ ತಂದೆ ಸಾವನ್ನಪ್ಪಿದ್ದಾರೆ ಅಂತ ಚಿತಾಗಾರದ ಬಳಿ ಪುತ್ರ ಗೋಳಿಟ್ಟಿದ್ದಾನೆ.
ಬೆಂಗಳೂರಿನಲ್ಲಿ ಕೊರೋನಾ ಭೀಕರತೆಗೆ ಜನ ಬೆಚ್ಚಿ ಬೀಳ್ತಿದ್ದಾರೆ. ಕೊರೋನಾ ಸೋಂಕಿತರ ಹೆಸರಲ್ಲಿ ಖಾಸಗಿ ಆಸ್ಪತ್ರೆಗಳ ಸುಲಿಗೆ ಬಟಾ ಬಯಲಾಗಿದೆ. ಕಲ್ಯಾಣ ನಗರದಲ್ಲಿರುವ ನಾರ್ತ್ ಬೆಂಗಳೂರು ಆಸ್ಪತ್ರೆಗೆ ನನ್ನ ತಂದೆಯನ್ನ ದಾಖಲು ಮಾಡಿದ್ವಿ. ಒಂದು ವಾರಕ್ಕೆ 4,85,000 ಬಿಲ್ ಮಾಡಿದ್ದಾರೆ. ಆಸ್ಪತ್ರೆಯ ಬಿಲ್ ಕಟ್ಟೋಕೆ ಪತ್ನಿಯ ತಾಳಿಯನ್ನ 1 ಲಕ್ಷ ರೂಪಾಯಿಗೆ ಅಡವಿಟ್ವಿ. ಆದ್ರೂ ಕೂಡ ಅಪ್ಪನನ್ನ ಉಳಿಸಿಕೊಳ್ಳೋಕೆ ಆಗಲಿಲ್ಲ. ನಮ್ಮ ತಂದೆ ರೈಲ್ವೆ ಇಲಾಖೆ ನಿವೃತ್ತ ಸ್ಟೇಷನ್ ಮಾಸ್ಟರ್ ಆಗಿದ್ರು. 84 ವರ್ಷದ ತಂದೆ ರಾಜನಂತೆ ಓಡಾಡಿಕೊಂಡಿದ್ರು. ಚಿಕಿತ್ಸೆಗೆಂದು ಆಸ್ಪತ್ರೆಗೆ ಬಂದ್ರೆ ತಂದೆಯನ್ನೇ ಕಳ್ಕೊಂಡ್ವಿ ಅಂತ ಮೇಡಿ ಅಗ್ರಹಾರ ಚಿತಾಗಾರದ ಬಳಿ ಪುತ್ರ ಕಣ್ಣೀರಿಟ್ಟಿದ್ದಾನೆ. ಬೆಂಗಳೂರಿನಲ್ಲಿ ಬೆಡ್ ಹಾಗೂ ಆಕ್ಸಿಜನ್ ಸಿಗದೆ ರೋಗಿಗಳ ಪರದಾಟ ಇನ್ನೂ ಕೂಡ ನಿಂತಿಲ್ಲ. ತಾಯಿಗಾಗಿ ಬೆಡ್ ನೀಡುವಂತೆ ಪುತ್ರ ಅಂಗಲಾಚಿದ್ದಾನೆ. ಬೆಂಗಳೂರಿನ ವರಲಕ್ಷ್ಮಿ ಆಸ್ಪತ್ರೆಯ ಬಳಿ ಪುತ್ರ ಗೋಳಾಡಿದ್ದಾನೆ. ಆಸ್ಪತ್ರೆಯಲ್ಲಿ ಬೆಡ್ಗಳು ಇಲ್ಲ. 5ನೇ ತಾರೀಕಿನ ಬಳಿಕ ಬೆಡ್ ಕೊಡ್ತೀವಿ ಎಂದಿದ್ದಾರೆ. ನನ್ನಮ್ಮನಿಗೆ ತುಂಬಾ ಸೀರಿಯಸ್ ಆಗಿದೆ, ದಯವಿಟ್ಟು ಬೆಡ್ ಕೊಡಿ ಅಂತ ಪರಿಪರಿಯಾಗಿ ಬೇಡ್ಕೊಂಡಿದ್ದಾನೆ. ವರಲಕ್ಷ್ಮಿ ಆಸ್ಪತ್ರೆಯಲ್ಲಿ ಬೆಡ್ ಇದೆ ಅಂತ ಬಿಬಿಎಂಪಿ ಸಿಬ್ಬಂದಿ ಕಳಿಸಿದ್ದಾರೆ. ಆದ್ರೆ ಬಿಬಿಎಂಪಿ ಬೇಜವಾಬ್ದಾರಿತನಕ್ಕೆ ರೋಗಿಗಳು ಕುಟುಂಬಸ್ಥರು ಪರದಾಡುವಂತಾಗಿದೆ. ಬೆಂಗಳೂರಿನಲ್ಲಿ ಕೊರೋನಾ ವೈರಸ್ ಮೃತ್ಯುಕೆ ದಿನದಿನಕ್ಕೂ ಹೆಚ್ಚಾಗ್ತಿದೆ. ರಾಜಧಾನಿಯಲ್ಲಿ ನಿತ್ಯ ಸಾಲು ಜೀವಗಳು ಉಸಿರು ಚೆಲ್ತಿವೆ. ಚಿತಾಗಾರಗಳ ಬಳಿಗೆ ಕುಟುಂಬಸ್ಥರೇ ಬರ್ತಿಲ್ಲ. ಬೆಳಗ್ಗೆಯಿಂದಲೇ ಸುಮನಹಳ್ಳಿಯಲ್ಲಿ 4 ಅಂತ್ಯ ಸಂಸ್ಕಾರ ಮಾಡಲಾಗಿದೆ. 4 ಪೈಕಿ ಚಿತಾಗಾರಕ್ಕೆ 2 ಸಂಬಂಧಿಕರೇ ಬಂದಿಲ್ಲ. ಬಿಬಿಎಂಪಿಯಿಂದ ಬಂದಿದ್ದ 2 ಮೃತದೇಹಗಳು ಬೌರಿಂಗ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದ 50 ವರ್ಷದ ಮಹಿಳೆ, ಮನೆಯಲ್ಲೇ ಮೃತಪಟ್ಟಿದ್ದ ವ್ಯಕ್ತಿಯ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಸಂಬಂಧಿಕರು ಬಾರದೆ ಆಂಬ್ಯುಲೆನ್ಸ್ ಸಿಬ್ಬಂದಿಯಿಂದಲೇ 2 ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ. ಹೆಮ್ಮಾರಿ ಕೊರೋನಾ ದಾಳಿಗೆ ಸಾವಿನ ಸರಣಿ ಸೃಷ್ಟಿಯಾಗ್ತಿದೆ. ಬೆಳಗಾವಿಯಲ್ಲಿ ಜಾತಿ ಮತ ಮೀರಿದ ಮಾನವೀಯ ಅಂತ್ಯ ಸಂಸ್ಕಾರ ನಡೆಸಲಾಗಿದೆ. ಕೊರೋನಾ ಸೋಂಕಿನಿಂದ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ 84 ವರ್ಷದ ವೃದ್ಧ ಮೃತಪಟ್ಟಿದ್ರು. ಮನೆಯಲ್ಲಿ ವೃದ್ಧನ ಮಗನ ಬಿಟ್ಟು ಬೇರ್ಯಾರೂ ಇರಲಿಲ್ಲ. ಸಂಬಂಧಿಕರು ಕೂಡ ಬಾರದಕ್ಕೆ ಅಂಜುಮನ್ ಇಸ್ಲಾಂ ಸಂಸ್ಥೆಗೆ ವೃದ್ಧನ ಪುತ್ರ ಕರೆ ಮಾಡಿದ ತಕ್ಷಣ ಮುಸ್ಲಿಂ ಸಮುದಾಯದ ಮುಖಂಡರು ಸ್ಥಳಕ್ಕೆ ಹೋಗಿದ್ದಾರೆ. ಬಳಿಕ ಮೃತ ವೃದ್ಧನ ಮೃತದೇಹವನ್ನ ಸದಾಶಿವನಗರದ ಸ್ಮಶಾನದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ. ಮುಸ್ಲಿಂ ಮುಖಂಡರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿನ ದಾಳಿಗೆ ಪರಿಸ್ಥಿತಿ ಘೋರಾತಿಘೋರವಾಗಿದೆ. ಬೆಳಗಾವಿಯಲ್ಲಿ ಪರಿಸ್ಥಿತಿ ರಣಭೀಕರವಾಗಿದೆ. ಡೆಡ್ಲಿ ಕೊರೋನಾ ದಾಳಿಗೆ ಸಾಲು ಜೀವಗಳು ಉಸಿರು ನಿಲ್ಲಿಸುತ್ತಿವೆ. ಬೆಳಗಾವಿ ಸದಾಶಿವನಗರದ ಸ್ಮಶಾನದಲ್ಲಿ 9 ಮೃತದೇಹಗಳ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ನಿನ್ನೆ ಏಕಕಾಲಕ್ಕೆ 17 ಶವ ಸಂಸ್ಕಾರ ಮಾಡಲಾಗಿತ್ತು. ಇಂದು ಕೂಡ ಸಾಮೂಹಿಕವಾಗಿ 9 ಶವ ಸಂಸ್ಕಾರ ಮಾಡಲಾಗಿದ್ದು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಬೆಳಗಾವಿಯಲ್ಲಿ ಕ್ರೂರಿ ಕೊರೋನಾ ಸಾವಿನ ಕೇಕೆ ಹಾಕ್ತಿದೆ. ಒಂದೇ ಆಂಬ್ಯುಲೆನ್ಸ್ನಲ್ಲಿ 3 ಶವ ತಂದು ಅಂತ್ಯಕ್ರಿಯೆ ಮಾಡಲಾಗಿದೆ. ಬೆಳಗಾವಿಯ ಸದಾಶಿವನಗರದ ಸ್ಮಶಾನದಲ್ಲಿ ಘಟನೆ ನಡೆದಿದೆ. ಯಾವುದೇ ಪಿಪಿಇ ಕಿಟ್ಗಳನ್ನು ಹಾಕಿಕೊಳ್ಳದೆ ಮೃತದೇಹಗಳ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ಬಯಲಾಗಿದೆ. ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಮತ್ತಷ್ಟು ಕೊರೋನಾ ಸೋಂಕು ಹೆಚ್ಚಾಗುವ ಭೀತಿ ಎದುರಾಗಿದೆ. ಬೆಳಗಾವಿಯಲ್ಲಿ ಸ್ಮಶಾನಗಳು ಡೆಡ್ಲಿ ಕೊರೋನಾ ಭೀಕರತೆಯನ್ನ ಸಾರಿ ಹೇಳ್ತಿವೆ. ಕುಂದಾನಗರಿಯಲ್ಲಿ ಕೊರೋನಾ ಮರಣ ಮೃದಂಗ ಬಾರಿಸುತ್ತಿದೆ. ಅಂಜುಮನ್ ಇಸ್ಲಾಂ ಖಬರ್ಸ್ತಾನ್ ಹಾಗೂ ಸದಾಶಿವನಗರ ಸ್ಮಶಾನದಲ್ಲಿ ಸಾಮೂಹಿಕ ಅಂತ್ಯ ಸಂಸ್ಕಾರಕ್ಕೆ 20ಕ್ಕೂ ಹೆಚ್ಚು ಗುಂಡಿ ತೋಡಿದ್ರು. ಗುಂಡಿಗಳನ್ನು ತೋಡಲು ಜೆಸಿಬಿಗಳನ್ನು ಕೂಡ ಬಳಸಲಾಗುತ್ತಿದೆ. ಕೊರೋನಾ ಸೋಂಕಿನಿಂದ ಮೃತಪಟ್ಟಿರೋ 4 ಹಾಗೂ ನಾನ್ ಕೋವಿಡ್ನಿಂದ ಸಾವನ್ನಪ್ಪಿರೋ 8 ಶವಗಳನ್ನು ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ರಾಜಧಾನಿ ಬೆಂಗಳೂರು ಸೇರಿದಂತೆ ಕರುನಾಡಿನಾದ್ಯಂತ ಕೊರೋನಾ ರಣಕೇಕೆ ಹಾಕ್ತಾ ಇದೆ. ಜನಸಾಮಾನ್ಯರು ಮಾತ್ರವಲ್ಲ, ಸೆಲೆಬ್ರಿಟಿಗಳು ಆಸ್ಪತ್ರೆಗಳಲ್ಲಿ ಬೆಡ್ ಸಿಗದೆ ಪರದಾಡ್ತಿದ್ದಾರೆ. ಸೋಂಕಿತನ ಸ್ನೇಹಿತನಿಗಾಗಿ ನಟಿ ಶ್ರುತಿ ಹರಿಹರನ್ ಪರದಾಡಿದ್ದಾರೆ. ಬೆಡ್ಗಾಗಿ ಸುಮಾರು 13 ಗಂಟೆಗಳ ಕಾಲ ನಟಿ ಶ್ರುತಿ ಹರಿಹರನ್ ಆಸ್ಪತ್ರೆಗಳಿಗೆ ಸುತ್ತಾಡಿದ್ದಾರೆ. ಬೆಡ್ ಸಮಸ್ಯೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ನಟಿ ಶ್ರುತಿ ಹರಿಹರನ್ ಹಂಚಿಕೊಂಡಿದ್ದಾರೆ. ಬಿಯು ಮತ್ತು ಎಸ್ಆರ್ಎಫ್ ನಂಬರ್ ಎಷ್ಟು ಮುಖ್ಯ ಅನ್ನೋ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಲಾಕ್ಡೌನ್ ಬೇಡವೆಂದರೆ ಕಟ್ಟುನಿಟ್ಟಾಗಿ ನಿಯಮ ಜಾರಿಗೆ ತನ್ನಿ ಅಂತ ಸುಧಾಕರ್ ಹೇಳಿದ್ಯಾರಿಗೆ? ರಾಜ್ಯದಲ್ಲಿ ಸಂಪೂರ್ಣ ಲಾಕ್ಡೌನ್ಗೆ ಒತ್ತಾಯಿಸಿದ್ದಾದ್ರೂ ಯಾರು? ಬೆಂಗಳೂರಿನಲ್ಲಿ ಅನಗತ್ಯವಾಗಿ ಓಡಾಡ್ತಾ ಇದ್ದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದು ಹೇಗೆ? ನೋಡೋಣ ಲಾಕ್ಡೌನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲಾಕ್ಡೌನ್ ನಿಯಮ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು, ಇಲ್ಲದಿದ್ದರೆ ಲಾಕ್ಡೌನ್ ವಿಸ್ತರಿಸ್ತಾ ಹೋಗಬೇಕಾಗುತ್ತೆ ಅಂತ ಕಲಬುರಗಿಯಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಲಾಕ್ಡೌನ್ ವಿಸ್ತರಿಸ್ತಾ ಹೋಗಿದ್ದಾರೆ. ಆದ್ರೆ ಎಷ್ಟು ದಿನ ಅಂತ ಲಾಕ್ಡೌನ್ ವಿಸ್ತರಣೆ ಮಾಡಲಾಗುತ್ತೆ ಅಂತ ಹೇಳಿದಂತಹ ಸಚಿವ ಸುಧಾಕರ್, ಲಾಕ್ಡೌನ್ ಬೇಡವೆಂದರೆ ಕಟ್ಟುನಿಟ್ಟಾಗಿ ಲಾಕ್ಡೌನ್ ನಿಯಮ ಜಾರಿ ಮಾಡಬೇಕು ಅಂತ ಕಲಬುರಗಿ ಜಿಲ್ಲಾಡಳಿತಕ್ಕೆ ಸೂಚಿಸಿದರು.
ರಾಜ್ಯದಲ್ಲಿ ಸಂಪೂರ್ಣ ಲಾಕ್ಡೌನ್ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಆಗ್ರಹಿಸಿದ್ದಾರೆ. ಅರ್ಧ ಲಾಕ್ಡೌನ್ ಮಾಡುವುದರಿಂದ ರಾಜ್ಯದಲ್ಲಿ ಸೋಂಕು ಹರಡುವಿಕೆ ನಿಯಂತ್ರಣಕ್ಕೆ ಬರುತ್ತಿಲ್ಲ. ಕರ್ನಾಟಕದಲ್ಲಿ ದಿನೇ ದಿನೇ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ. ಹೀಗಾಗಿ ಸಂಪೂರ್ಣ ಲಾಕ್ಡೌನ್ ಮಾಡಿ ಅಂತ ಮೈಸೂರಿನಲ್ಲಿ ಎಂಎಲ್ಸಿ ವಿಶ್ವನಾಥ್ ಒತ್ತಾಯಿಸಿದ್ದಾರೆ. ಕರೋನಾ ಭೀಕರವಾಗಿ ಅಗತ್ಯ ವಸ್ತುಗಳ ಖರೀದಿಗೆ ಸರ್ಕಾರ ಅವಕಾಶ ನೀಡಿರುವುದರಿಂದಲೇ ಜನರು ಗುಂಪಾಗಿ ಹೊರಬರುತ್ತಿದ್ದಾರೆ ಅಂತ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಜನರು ಗುಂಪುಗೂಡೋದ್ರಿಂದಾಗಿ ಕೊರೋನಾ ಹರಡುತ್ತಾ ಇದೆ. ಹೀಗಾಗಿ ಕೊರೋನಾಗೆ ಕಡಿವಾಣ ಹಾಕಲು ರಾಜ್ಯವನ್ನ ಸಂಪೂರ್ಣ ಲಾಕ್ಡೌನ್ ಮಾಡಲೇಬೇಕು. ದೇಶದಲ್ಲಿ ಪರಿಸ್ಥಿತಿ ಹೀಗೆ ಬಿಟ್ರೆ ಮುಂದೆ ಸಮಸ್ಯೆಯಾಗಲಿದ್ದು ಮುಖ್ಯಮಂತ್ರಿಗಳೇ ಇಡೀ ರಾಜ್ಯವನ್ನ ಲಾಕ್ಡೌನ್ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಕರ್ನಾಟಕ ಇವತ್ತು ಲಾಕ್ಡೌನ್ ಆಗಬೇಕಾಗಿದೆ. ಬೆಳಗ್ಗೆ 10 ಗಂಟೆ ಕಳೆದಂತೆ ಬೆಂಗಳೂರು ಕಂಪ್ಲೀಟ್ ಲಾಕ್ ಆಗಿದೆ. ಅಗತ್ಯ ವಸ್ತುಗಳ ಖರೀದಿಗೆ ನೀಡಿದಂತಹ ಟೈಮ್ ಎಂಡ್ ಆಗಿದ್ದು ಬೆಂಗಳೂರಿನ ಹೆಜ್ಜೆ ಹೆಜ್ಜೆಗೂ ಪೊಲೀಸರ ಸರ್ಪಗಾವಲಿದೆ. ಬೆಂಗಳೂರಿನಲ್ಲಿ ಪೊಲೀಸರು ಫೀಲ್ಡ್ಗೆ ಇಳಿದಿದ್ದು ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇರೋ ವಾಹನಗಳನ್ನು ಸೀಸ್ ಮಾಡಿದ್ದಾರೆ. ಶೇಷಾದ್ರಿಪುರಂನಲ್ಲಿ ಪೊಲೀಸರು ವಾಹನ ತಪಾಸಣೆ ಮಾಡುತ್ತಿದ್ದು ಆಟೋಗಳನ್ನು ತಡೆದು ದಾಖಲೆ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಆಸ್ಪತ್ರೆಗೆ ಹೋಗಿದ್ವಿ ಅಂತ ಚಾಲಕರು ಸುಳ್ಳು ಹೇಳಿದ್ದು ಆಟೋಗಳನ್ನು ಸೀಸ್ ಮಾಡಲಾಗಿದೆ. ಲಾಕ್ಡೌನ್ನಲ್ಲಿ ಅಗತ್ಯ ವಸ್ತುಗಳನ್ನು ಖರೀದಿಸಲು ನೀಡಿದಂತಹ 10 ಗಂಟೆಯ ಡೆಡ್ಲೈನ್ ಮುಗಿದ್ರೂ ಕೂಡ ಬೆಂಗಳೂರಿನಲ್ಲಿ ವಾಹನ ಸಂಚಾರಕ್ಕೆ ಬ್ರೇಕ್ ಬಿದ್ದಿಲ್ಲ. ಹೀಗಾಗಿ ಟಿವಿ ಟವರ್, ಶಿವಾಜಿನಗರ ಸುತ್ತಮುತ್ತ ಪೊಲೀಸರು ವಾಹನ ತಪಾಸಣೆ ಮಾಡುತ್ತಿದ್ದಾರೆ. ಈ ವೇಳೆ ರೈಲ್ವೆ ನಿಲ್ದಾಣಕ್ಕೆ ತೆರಳುವುದಾಗಿ ಕಾರ್ ಮಾಲೀಕ ಸುಳ್ಳು ಹೇಳಿದ್ದು ಪೊಲೀಸರು ಕಾರು ಜಪ್ತಿ ಮಾಡಿದ್ದಾರೆ. ಲಾಕ್ಡೌನ್ ನಡುವೆಯೂ ಅನಗತ್ಯವಾಗಿ ವಾಹನಗಳು ಓಡಾಡ್ತಿವೆ. ಹೀಗಾಗಿ ದೇವನಹಳ್ಳಿ ಬಳಿಯ ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಒಂದು ಬದಿ ರಸ್ತೆ ಕ್ಲೋಸ್ ಮಾಡಲಾಗಿದೆ. ಹೆದ್ದಾರಿಯಲ್ಲಿ ಬರುವ ಎಲ್ಲಾ ವಾಹನಗಳನ್ನು ಪೊಲೀಸರು ತಪಾಸಣೆ ಮಾಡ್ತಾ ಇದ್ದು ಅನಗತ್ಯವಾಗಿ ಓಡಾಡ್ತಾ ಇರುವಂತಹ ವಾಹನಗಳನ್ನು ಸೀಸ್ ಮಾಡ್ತಿದ್ದಾರೆ. ಲಾಕ್ಡೌನ್ ಮಧ್ಯೆ ಬೆಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಹೈದರಾಬಾದ್ಗೆ ತೆರಳಲು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದ ವಿನಯ್ ಎಂಬುವರ ಮೊಬೈಲ್ ಬ್ಯಾಗ್ ಕಳ್ಳತನ ಮಾಡಲಾಗಿದೆ. ಇಂದು ಬೆಳಗ್ಗೆ ಹೈದರಾಬಾದ್ಗೆ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದ ವಿನಯ್ ನಿನ್ನೆ ರಾತ್ರಿಯೇ ರೈಲ್ವೆ ನಿಲ್ದಾಣಕ್ಕೆ ಬಂದು ಮಲಗಿದ್ರು. ಈ ವೇಳೆ ಟ್ರೈನ್ ಟಿಕೆಟ್ ಸಮೇತ ಕಳ್ಳತನ ಮಾಡಿದ್ದು ಊರಿಗೆ ತೆರಳಲು ಆಗದೆ ಕಣ್ಣೀರು ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಗರ್ಭಿಣಿಯರು ಪರದಾಡುವಂತಾಗಿದೆ. ಕೆಆರ್ ಮಾರ್ಕೆಟ್ ಬಳಿ ಆಟೋ ಸಿಗದೆ ಗರ್ಭಿಣಿ ಪರದಾಡಿದ್ದಾಳೆ. ಆಟೋ ಚಾಲಕರು 700 ರೂಪಾಯಿ ಕೇಳಿದ್ದು ಪತಿ ಪತ್ನಿ ಕಂಗಾಲಾಗಿದ್ದಾರೆ. ಹೋಗಲು ಬಸ್ ಇಲ್ಲ, ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೂಡ ಮಾಡ್ತಿಲ್ಲ ಅಂತ ಗರ್ಭಿಣಿ ಹೇಳಿದ್ದು ಕೊನೆಗೆ ಪೊಲೀಸರು ಆಟೋ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬೆಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದು ರಾತ್ರಿ 8 ಗಂಟೆಯ ರೈಲಿಗೆ ಬೆಳಗ್ಗೆಯಿಂದಲೇ ತಾಯಿ ಮಗು ಕಾಯ್ತಿದ್ದಾರೆ. ಬೆಂಗಳೂರಿನಲ್ಲಿ ಮಗುವಿನ ತಂದೆ ಗಾರೆ ಕೆಲಸ ಮಾಡ್ತಿದ್ದು ಮಗುವಿಗೆ ಚಿಕಿತ್ಸೆ ಕೊಡಿಸಲು ಬೆಂಗಳೂರಿಗೆ ಬಂದಿದ್ರು. ಆದರೆ ರಾತ್ರಿ 8 ಗಂಟೆಗೆ ಊರಿಗೆ ಹೋಗಲು ಟಿಕೆಟ್ ಬುಕ್ ಆಗಿದ್ದು ಬೆಳಗ್ಗೆ 10 ಗಂಟೆಯ ನಂತರ ಓಡಾಟಕ್ಕೆ ಅವಕಾಶವಿಲ್ಲ ಅಂತ ಬೆಳಗ್ಗೆ 8 ಗಂಟೆಗೆ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿ ಕಾಯ್ತಿದ್ದಾರೆ.